ನಮಸ್ತೆ ಬಂಧುಗಳೇ. ಈಗಾಗಲೇ ಸಿದ್ದೇಶ್ವರ ಬೆಟ್ಟದ ಒಂದು ವಿಡಿಯೋ ವೀಕ್ಷಣೆಯನ್ನು ಅರ್ಪಣೆ ಮಾಡಿರ್ತೀನಿ. ಒಂದಲ್ಲ ಎರಡು, ಕ್ಷಮೆ ಇರಲಿ, 2 ವಿಡಿಯೋ ವೀಕ್ಷಣೆಯನ್ನು ಅರ್ಪಣೆ ಮಾಡಿರ್ತೀನಿ. ತದನಂತರ 3ನೇ ವಿಡಿಯೋ. ಸೊ ನಾನು ಎಲ್ಲೇ ಹೋದರೂ ಇದೇ ಥರ ವಿಡಿಯೋ ಮಾಡೋದು, ಯಾರು ಏನು ಅಂದ್ಕೊಂಬೇಡಿ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ನಾನು ಈ ತರಹದ ಒಂದು ಪುಣ್ಯಕ್ಷೇತ್ರಗಳಿಗೆ ಆಗಮಿಸಿಬಿಟ್ರೆ ಈ ಒಂದು ಸುಂದರವಾದ ಪ್ರಕೃತಿ ತಾಣದ ವೀಕ್ಷಣೆಯನ್ನು ಪಡೆದರೆ ನನಗೆ ಆಟೋಮೆಟಿಕ್ಕಾಗಿ ಒಂದು ರೀಲ್ಸ್ ಮಾಡಬೇಕು ಅಂತ ಆಸೆ ಆಗ್ಬಿಡ್ತದೆ ಕಣ್ರಿ. ಅದೇನೋ ಗೊತ್ತಿಲ್ಲ, ನಮ್ಮ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಟೈಲಲ್ಲಿ ಒಂದು ರೀಲ್ಸ್ ಮಾಡಾಕಿದ್ದೀನಿ. ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ವೀಕ್ಷಣೆ ಮಾಡ್ಬೋದು. ಒಡ್ರಿ ಜೂನಿಯರ್ ವಿಷ್ಣುವರ್ಧನ್ ಅಂತ ಬರ್ತದೆ ನಮ್ಮದು ಪೇಜು. ಸೊ ಈ ಥರ ಇದೆ. ಇದುವೇ ಸಿದ್ದೇಶ್ವರ ಸ್ವಾಮಿಯವರ ಸನ್ನಿಧಿ. ಸೊ ಇಲ್ಲಿಯೂ ಮಹದೇಶ್ವರರ ಒಂದು ಇತಿಹಾಸ ಸೊ ಅಲ್ಲೂ ಸಹ ಇದೆ. ಹಾಗೆ ಅಲ್ಲಿ ಅದೇ ನಾನು ಈಗಾಗಲೇ ವಿಡಿಯೋ ಹಾಕಿದ್ದೀನಿ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇಲ್ಲಿ ಬಸವನ ಒಂದು ದರ್ಶನ ಆಗುತ್ತೆ. ಹಾಗೆ ಇಲ್ಲಿ ಬಂಡೆಯ ವೀಕ್ಷಣೆ ಬಹಳ ಅಲ್ಟಿಮೇಟ್ ಆಗಿದೆ. ಸೊ ಹಾಗೆ ಇಲ್ಲಿ ಒಳಕಲ್ಲಿನ ವೀಕ್ಷಣೆ ಹಾಕಿದ್ದೀನಿ. ಯಾರ ಭಗ್ನ ಪ್ರೇಮಿ ಇಲ್ಲಿ ಬಂದು ಚೆನ್ನಾಗಿ ಆದ ಮಟ್ಟಿಗೆ ಕೆತ್ತಬಿಟ್ಟವನೇ ಪಾಪ, ಅವ್ನಿಗೆ ಒಳ್ಳೇದಾಗಲಿ, ಬೇಡ ಒಳ್ಳೇದಾಗೋದು ಬೇಡ, ಅಂತಹ ಮೂರ್ಖ ಪ್ರೇಮಿಗಳು ಬೇಡ. ನಮ್ಮ ಒಂದು ಅನಿಸಿಕೆ, ಯಾರು ಏನು ಅನ್ಕೊಂಬೇಡಿ. ಬಾ ಮಹೇಶ್. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇಲ್ಲೊಂದು ಬ್ಯೂಟಿಫುಲ್ ಆದ ವ್ಯೂ ಸಿಗುತ್ತೆ ಬಂಧುಗಳೇ. ಸೊ ಆ ಒಂದು ವ್ಯೂವನ್ನು ಅರ್ಪಣೆ ಮಾಡುತ್ತಾ ತದನಂತರ ನಾವು ಹೊರಟ್ಬಿಡ್ತೀವಿ. ಯಾಕಂದರೆ ಇಲ್ಲಿ ನಾನು ನಮ್ಮ ಮಹೇಶ್ ಇಬ್ಬರೇ ಇರೋದು. ಯಾಕಂದರೆ ಈ ಸ್ಥಳ ಏನಿದೆ ಸಂಜೆ ಮೇಲೆ ಇರೋದು ಸೂಕ್ತವಲ್ಲ, ತರವಲ್ಲ, ನಮ್ಮ ಒಂದು ಅಭಿಪ್ರಾಯ ಅಷ್ಟೇ. ಜೈ ಭಗೀರಥ. ಸೊ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ ಬಂಧುಗಳೇ. ಇಲ್ಲಿ ನೋಡ್ರಿ, ಈ ಹಿಂದೆ ಯಾವ ರೀತಿ ಒಂದು ಪವಾಡಗಳಿತ್ತು ಅನ್ನೋದಕ್ಕೆ ಇಲ್ಲೊಂದು ಸ್ಪಷ್ಟನೆ ನೀಡ್ತೀನಿ. ಯಾಕಂದ್ರೆ ಇಲ್ಲೊಂದು ಕೊಳದ ವೀಕ್ಷಣೆ ಪಡಿಬೋದು. ಇಲ್ಲೆಲ್ಲ ಯಾವ ರೀತಿ ಜೀವನ ನಡೆದಿತ್ತು, ಈ ಹಿಂದೆ ದೇವತೆಗಳೆಲ್ಲ ಯಾವ ರೀತಿ ಕಾಲವನ್ನು ಕಳೆದಿದ್ರು, ಇದು ಒಂದು ವಾಸ್ತವವನ್ನು ನಾನು ತೋರ್ಪಡಿಸ್ತೀನಿ. ಸೊ ಇಲ್ಲೊಂದು ಕೊಳ ಇದೆ, ಬಹಳ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ಸೊ ನನ್ನ ಹಿಂದಿನ ವೀಡಿಯೋದಲ್ಲಿ ಸಿದ್ದೇಶ್ವರ ಸ್ವಾಮಿಯವರ ಸನ್ನಿಧಾನಕ್ಕೆ ಯಾವ ರೀತಿ ಬರ್ಬೋದು ಅಂತ ಒಂದು ವೀಡಿಯೋ ಹಾಕಿದ್ದೀನಿ. ಆ ಒಂದು ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ. ನೋಡ್ರಿ, ಇಲ್ಲೆಲ್ಲ ಈ ರೀತಿಯ ಒಂದು ಕೊಳದ ವೀಕ್ಷಣೆ ಪಡೆಯಬಹುದು. ಓಹೋ ಅಯ್ಯೋ 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 ಅಯ್ಯೋ, ಇಲ್ಲಿ ನೋಡ್ರಿ ಬಿದ್ಕೊಂಬಿಟ್ಟೆ. ಏನ್ರಿ ಇದು ಕತೆ? ನೋಡಿ, ಅಯ್ಯೋ ಸ್ಕ್ರಿಡ್ ಆಗೋಯ್ತು ನೋಡಿ ಹೆಂಗಿದೆ. ಡಬ್ ಹಾಕ್ಕೊಂಡೆ ಹಂಗೆ ಕಲ್ದ ಮೇಲೆ, ಏನು ಮಾಡೋಕ್ಕಲ್ಲ. ಸರಿಯಾಗಿ ಬೀಳೋದು ಬಿದ್ದೀನಿ, ಕರೆಕ್ಟಾಗಿ ಬಿದ್ದಿದ್ದೀನಿ. ಓಕೆ, ಸ್ವಲ್ಪ ಜೋಪಾನವಾಗಿ ಹೋಗ್ಬೇಕು, ಅಂದರೆ ಇದು ಜಾರುತ್ತೆ. ಲೋ ಮಹೇಶ ಬರೋ, ಎಳಿ ಬರೋ. ಅಯ್ಯೋ ಆಯ್ತಲ್ಲ, ಇನ್ನು ಹೇಳ್ಕೊಯ್ತದೆ ಮಹೇಶ. ನೋಡ್ರಿ ಹೆಂಗೆ ಎಳೀತದೆ. ಒಂದು ನಿಮಿಷ ಇರಿ, ಒಂದು ನಿಮಿಷ, ಬಂದೆ ಇರಿ. ಬಿಡು, ಸಾಕು. ನೋಡಿ ಅಲ್ಲಿ ಕೆಳಕ್ಕೆ ಎಳ್ಕೊಂಡು ಹೋಯ್ತದೆ ಕಣ್ರಿ. ಅಯ್ಯೋ ಶಿವ, ನೋಡಿ ಡೌನ್ಗೆ ಸರ್ರನೇ ಎಳ್ಕೊಂಡು ಹೋಯ್ತಾಯಿತ್ತು. ಸದ್ಯ ಬಂದ್ಬಿಟ್ಟು ಸೈಡ್ಗೆ. ಓಕೆ, ನೋ ಪ್ರಾಬ್ಲಮ್. ಏನಿದು ಸೌಂಡು? ಓಕೆ, ನೋಡಿ ಸ್ಥಳ ಏನಿದೆ ನೋಡೋಕೆ ಹಂಗೆ ಕಾಣ್ತದೆ, ಆದರೆ ತುಂಬ ಸ್ಲೋಪ್ ಇದೆ ಅದು. ಸೊ ಸ್ಲಿಪ್ಪಾದರೆ ಕೆಳಗೆ ಕೆಳ್ಕೊಂಡು ಹೋಗುತ್ತೆ. ಸದ್ಯ ಏನು ತೊಂದರೆ ಇಲ್ಲ, ಮೇಜರ್ ಸಮಸ್ಯೆ ಇಲ್ಲ. ಮಾಡ್ಕೊಂಡು ಹುಷಾರಾಗಿ ಬರಬೇಕಷ್ಟೇ. ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ, ತದನಂತರ ನಾನು ಹೊರಟ್ಬಿಡ್ತೀನಿ ಕಪ್ಪ. ಯಾಕಂದರೆ ಇದು ಸಂಜೆ ಮೇಲೆ ಇಲ್ಲಿ ಸೂಕ್ತವಾದ ಸ್ಥಳ ಅಲ್ಲ ಇದು, ಅದಕ್ಕೋಸ್ಕರ. ನೋಡಿ ಆನೆಗಳೆಲ್ಲ ಬಂದು ಹೋಗಿದೆ, ಇಲ್ಲೆಲ್ಲ ಆನೆಗಳು ಬಂದು ಹೋಗ್ತವೆ. ಏನಿಲ್ಲ ಕಂಬರ. ಎಲ್ಲಿ? ಅದೇನಾಗಲ್ಲ ಬಾ. ಓಕೆ ನೋಡಿ, ಈ ವೀಕ್ಷಣೆ ನೋಡಿ. ಓ ಬ್ಯೂಟಿಫುಲ್. ಹೇಗಿದೆ? ವೆರಿ ನೈಸ್. ಅಲ್ಲಿ ಸ್ಲಿಪ್ ಆಗ್ಬಿಟ್ಟು ಸ್ಕ್ರಿಡ್ಡಾಗಿ ಕೆಳಕ್ಕೆ ಹೊಂಟೋಗವಿ ನೀರಿಗೆ. ಸದ್ಯ ನೋ ಪ್ರಾಬ್ಲಮ್. ನೋಡಿ ರಸ್ತೆ ಹೆಂಗೆ ಕಾಣ್ತೈತೆ. ಓಕೆ ನೋಡಿ. ಓಹ್ ಇದ್ಯಾವುದು ಇದು ಹಿಂಗದೆ? ಅಂಟೆಗೋದ ನೋಡಿ, ಕೆಂಪುಕದೆ. ಓಕೆ, ನೋಡಿ ಈ ರೀತಿ ಬಂಡೆ ನೋಡ್ಲಿಕ್ಕೆ ಸಿಗುತ್ತೆ.
ಸೊ ಲಾಸ್ಟ್ ಟೈಮ್ ಅದ್ರ ಮೇಲ್ಕ್ಕೆ ಹೋಗಿದೆ, ಸಖತ್ತಾಗಿತ್ತು. ಅದೆಲ್ಲ ಹತ್ತಿದೆಯಪ್ಪ. ಹಾಂ, ತುಂಬ ಚೆನ್ನಾಗಿತ್ತು. ಓಕೆ, ಒಂದು ಅಲ್ಟಿಮೇಟ್ ವ್ಯೂ ತೋರಿಸ್ತೀನಿ, ಕಣ್ ತುಂಬ್ಕೊಳ್ಳಿ. ನೋಡಿರಿ. ಎಸ್ ನೋಡಿ. ಹಾಂ, ಇಲ್ಲಿ ಪಾತಾಳವೇ. ಹಾಂ, ನೋಡಿ, ಸಿದ್ದೇಶ್ವರ ಸ್ವಾಮಿಯವರ ಸನ್ನಿಧಿ ಇದು. ನೋಡಲಿಕ್ಕೆ ಈ ರೀತಿ ಬ್ಯೂಟಿಫುಲ್ಲಾಗಿ ಸಿಗುತ್ತೆ. ವೀಕ್ಷಣೆ ಮಾಡಿ, ಬಹಳ ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ಈ ಒಂದು ಬ್ಯೂಟಿಫುಲ್ ಆದಂತಹ ಈ ಒಂದು ಪ್ರದೇಶದ ವೀಕ್ಷಣೆಯನ್ನು ಪಡೆಯಬಹುದು. ಸಿದ್ದೇಶ್ವರ ಸ್ವಾಮಿಯವರ ಸನ್ನಿಧಾನ ಇದಾಗಿರ್ತದೆ ಬಂಧುಗಳೇ. ಅಲ್ಟಿಮೇಟ್ ಆಗಿದೆ ನೋಡಿರಿ. ಸೊ ತಾವು ಸಹ ಆಗಮಿಸಿ. ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಕ್ಕಂಥವ್ರು ಈ ಒಂದು ಸನ್ನಿಧಾನಕ್ಕೆ ಧಾರಾಳವಾಗಿ ಬರ್ಬೋದು. ಸೊ ತಮಗೂ ಸಹ ಈ ಒಂದು ಪ್ರದೇಶಕ್ಕೆ ಆಗಮಿಸಲು ಅವಕಾಶಗಳಿವೆ. ಹೇಗಿದೆ ನೋಡಿ. ಎಸ್, ನೋಡಿ 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 ಬ್ಯೂಟಿಫುಲ್ಲಾಗಿ ಇದೆ. ಸೊ ಈಗ ಸ್ವಲ್ಪ ಒಂಥರ ಡ್ರೋನ್ ಶಾಟ್ ಟೈಪಲ್ಲಿ ವೀಡಿಯೋ ತೆಗಿತಾ ಇದ್ದೀನಿ. ನೋಡಿ ಹೇಗಿದೆ ಡ್ರೋನ್ ವೀಕ್ಷಣೆ. ಹೇಗಿದೆ ನೋಡಿ, ಡ್ರೋನ್ ಶಾಟ್ ಸ್ಟೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಸ್ಥಳಕ್ಕೆ ಬಂದರೆ ಬೆಳಗ್ಗೆ ಬಂದು ಸಂಜೆ ತನಕ ಇರಬೇಕು, ಆಗ ಸಖತ್ತಾಗಿರ್ತದೆ. ಅದ್ರ ಮೇಲ್ಕ್ಕೆ ಹೋದರೆ ಇನ್ನೂ ಚೆನ್ನಾಗಿರ್ತದೆ. ಬಟ್ ನಮ್ಗೆ ಸಮಯದ ಅಭಾವ ಇದೆ. ಸ್ವಲ್ಪ ಇಲ್ಲೊಂದು ಸೂಪರ್ ಹಿಟ್ ವ್ಯೂ ತೋರಿಸ್ತೀನಿ, ಕಣ್ ತುಂಬ್ಕೊಳ್ಳಿ. ಎಸ್ ನೋಡಿ, ಹವೇಸ್. ಸೂಪರ್ ಸೂಪರ್ ಸೂಪರ್. ನೋಡಿ ಈಗ ಹವೇಸ್ ನೋಡ್ಕೊಳ್ಳಿ ಬಂಧುಗಳೇ. ಇದು ನೋಡಿ ಇಲ್ಲಿ ಹೇಗಿದೆ ಪಾತಾಳ. ಬರೋರು ಜೋಪಾನ ಬನ್ನಿ. ಈ ಕ್ಷೇತ್ರಗಳಿಗೆ ಬರ್ತಕ್ಕಂಥವ್ರು ಅಧಿಕ ಪ್ರಸಂಗತನವನ್ನು ತೋರಿಸ್ಬೇಡಿ. ಸೊ ಬಂಡೆ ಕಲ್ಲುಗಳು, ಅಪಾಯದ ಸ್ಥಳಗಳು, ಇದನ್ನೆಲ್ಲ ಗಮನಿಸಿ ಆಗಮಿಸಿ. ನೋಡಿ ಹೀಗಿದೆ. ಸ್ವಲ್ಪ ಝೂಮ್ ಮಾಡಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಬ್ಯೂಟಿಫುಲ್. ಮಹೇಶೋ ಒಳ್ಳೆ ಯಾಕೆ ನೀನು ವೀಡಿಯೋ ಮಾಡೋ? ನಾನು ಸ್ವಿಚ್ ಆಫ್ ಆಗೋಯ್ತು. ಸ್ವಿಚ್ ಆಫೇ ಮಾಡ್ಕೊಂಬಿಟ್ಟ. ಇದು ಸರಿಯೇ ಇದು? ಓಕೆ, ಸಖತ್ತಾಗಿದೆ. ಸೊ ಇದೊಂದು ವೀಡಿಯೋನ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆ ಮಾಡುತ್ತಾ ಸೊ ಇಲ್ಲಿಗೆ ನಮ್ಮ ವೀಡಿಯೋ ವೀಕ್ಷಣೆಗಳನ್ನು ಕೊನೆಗೊಳಿಸ್ತಾ ಇದ್ದೀನಿ. ಏಕೆಂದರೆ ಸಿದ್ದೇಶ್ವರ ಸ್ವಾಮಿಯವರ ಸನ್ನಿಧಿಯ ಈ ಒಂದು ತಾಣದ ಸರಿಸುಮಾರು 3 ವೀಡಿಯೋಗಳನ್ನು ಅರ್ಪಣೆ ಮಾಡಿರ್ತೀನಿ. ಆದ್ದರಿಂದ ಸಾಕು, ಇಲ್ಲಿಗೆ ಎಷ್ಟಂತ ವೀಡಿಯೋ ಮಾಡೋಣ ಅಲ್ವರಾ? ಎಷ್ಟಂತ ಮಾಡೋಣ? ಸುಮ್ಮನೆ ಆದ ಮಟ್ಟಿಗೆ ವೀಡಿಯೋಗಳು ಆಗ್ತಾಯಿದ್ರೆ ಚೆಂದಾಗಿರಲ್ಲ. ಏನು ಜಾರುತ್ತೆ ಇದು ಕಲ್ಲು. ಹೌದು, ಈ ಕಲ್ಲು ಜಾರುತ್ತೆ ಗುರು. ಅದೊಂದೇ ಇದು. ಇದೇನಿದು ನೋಡಲಿ, ಇವೇ ಕಣ ಚಿರತೆ. ಪಿಟ್ಟೆ ಅಲ್ವಾ? ಹೋದೇನು ಚರ ಚರ ಅಂತದ. ಬಪ್ಪ ಹೋಗಮ್ಮ ಸ್ವಾಮಿ, ಸಾಕು. ಓಹೋ, ಸೂಪರ್ ಸೂಪರ್ ಸೂಪರ್. ಗುರುಗಳೇ